ಇನ್ನು ಇವತ್ತು ಶ್ರೀರಾಮ ನವಮಿಯ ದಿನವೇ ರಾಮೇಶ್ವರದಲ್ಲಿ ವರ್ಟಿಕಲ್ ಲಿಫ್ಟ್ ಬ್ರಿಡ್ಜ್ ಅನ್ನು ಲೋಕಾರ್ಪಣೆಗೊಳಿಸಲಾಗಿದೆ. ದೇಶದ ಮೊದಲ ವರ್ಟಿಕಲ್ ಲಿಫ್ಟ್ ಬ್ರಿಡ್ಜ್ ಅನ್ನು ಲೋಕಾರ್ಪಣೆ ಮಾಡಲಾಗಿದೆ. ರಾಮೇಶ್ವರದಲ್ಲಿ ನಿರ್ಮಿಸಲಾಗಿರುವ ಲಿಫ್ಟ್ ಸೇತುವೆ ಅಂದರೆ ಪಂಬನ್ ಮತ್ತು ರಾಮೇಶ್ವರದ ನಡುವೆ ಈ ಬ್ರಿಡ್ಜನ್ನು ನಿರ್ಮಾಣ ಮಾಡಿರೋದು. ಲೋಕಾರ್ಪಣೆಯ ಬಳಿಕ ರಾಮನಾಥ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಆದರೆ ಅಭಿವೃದ್ಧಿ ವಿಚಾರದಲ್ಲೂ ತಮಿಳುನಾಡು ಸಿಎಂ ರಾಜಕೀಯ ಮಾಡಿದ್ದಾರೆ. ಪ್ರಧಾನಿ ಸ್ವಾಗತಕ್ಕೆ ಎಂ ಕೆ ಸ್ಟಾಲಿನ್ ಅವರು ಬಂದಿಲ್ಲ. ವಿವಿಧ ಯೋಜನೆಗಳ ಶಂಕುಸ್ಥಾಪನೆ ಕಾರ್ಯಕ್ರಮಕ್ಕೂ ಕೂಡ ಗೈರಾಗಿದ್ದಾರೆ. ಪ್ರೋಟೋಕಾಲ್ ಪ್ರಕಾರ ಒಂದು ರಾಜ್ಯಕ್ಕೆ ದೇಶದ ಪ್ರಧಾನಿ ಭೇಟಿ ಕೊಟ್ಟಾಗ ಅವ್ರನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಮುಖ್ಯಮಂತ್ರಿಗಳೇ ಹೋಗಬೇಕು. ಅನಿವಾರ್ಯ ಕಾರಣಗಳಿದ್ದಾಗ ಮಾತ್ರ ಎಕ್ಸೆಂಪ್ಷನ್ ಕೊಡ್ತಾರೆ. ಬಟ್ ಸ್ಟಾಲಿನ್ ಅವ್ರದ್ದು ಆ ಥರದ ಅನಿವಾರ್ಯ ಕಾರಣಗಳೇನೂ ಇಲ್ಲ. 550 ಕೋಟಿ ಕೇಂದ್ರ ಸರ್ಕಾರ ಕೊಟ್ಟು ಈ ಸೇತುವೆಯನ್ನು ತಮಿಳುನಾಡು ಕೊಟ್ಟಿದ್ದಾರೆ. 550 ಕೋಟಿ ಜೊತೆಗೆ ಬೇರೆ ಬೇರೆ ಶಂಕುಸ್ಥಾಪನೆ ಕಾರ್ಯಕ್ರಮಗಳು ಅದು ಕೂಡ ಕೇಂದ್ರ ಸರ್ಕಾರದ ಅನುದಾನದಲ್ಲಿ ಮಾಡ್ತಾ ಇರೋದು. ಎಲ್ಲ ತಮಿಳುನಾಡು ಕೊಟ್ಟರೂ ಕೂಡ ಸ್ಟಾಲಿನ್ ಕಾರ್ಯಕ್ರಮಕ್ಕೆ ಹೋಗಿಲ್ಲ. ಇತ್ತೀಚೆಗೆ ಈ ಭಾಷೆ ವಿಚಾರದಲ್ಲಿ ಮತ್ತು ಡಿಲಿಮಿಟೇಷನ್ ವಿಚಾರದಲ್ಲಿ ಕೇಂದ್ರ ಮತ್ತು ತಮಿಳುನಾಡು ರಾಜ್ಯ ಸರ್ಕಾರದ ನಡುವೆ ಒಂದಷ್ಟು ಕಾನ್ಫ್ಲಿಕ್ಟ್ಸ್ ನಡೆದಿತ್ತು. ಹಾಗಾಗಿ ಬಟ್ ಅದೇ ಬೇರೆ ಇದೆ, ರಾಜಕೀಯ ಬೇರೆ, ಅಭಿವೃದ್ಧಿ ಕಾರ್ಯಕ್ರಮಗಳು ಬೇರೆ. ಹೋಗಬೇಕಾಗಿತ್ತು ಆ್ಯಕ್ಚುಲಿ. ದೇಶದ ಮೊದಲ ವರ್ಟಿಕಲ್ ಲಿಫ್ಟ್ ಬ್ರಿಡ್ಜ್ ಲೋಕಾರ್ಪಣೆಯಾಗಿದೆ. ರಾಮೇಶ್ವರದಲ್ಲಿ ಲಿಫ್ಟನ್ನು ಈ ಸೇತುವೆಯನ್ನು ನಿರ್ಮಾಣ ಮಾಡಲಾಗಿದೆ. ಅಂದರೆ ಈ ಹಿಂದೆನೇ ಬ್ರಿಟಿಷರ ಕಾಲದಲ್ಲೇ ಬ್ರಿಡ್ಜ್ ಇತ್ತು, ರೈಲ್ವೆ ಬ್ರಿಡ್ಜ್. ಅದು ಶಿಥಿಲಾವಸ್ಥೆಗೆ ಹೋಗಿತ್ತು ಅಂತ ಅದನ್ನು ರಿನೋವೇಟ್ ಮಾಡಿದ್ದಾರೆ. ಹೊಸ ಅತ್ಯಾಧುನಿಕ ಮಾದರಿಯಲ್ಲಿ ಮೊದಲು ಹಾರಿಜಾಂಟಲ್ ಲಿಫ್ಟ್ ಟೈಪಲ್ಲಿತ್ತು, ಈಗ ಅದನ್ನು ವರ್ಟಿಕಲ್ ಟೈಪ್ ಮಾಡಿದ್ದಾರೆ. ರಾಮೇಶ್ವರ ದೇವಸ್ಥಾನಕ್ಕೆ ಕೂಡ ಪ್ರಧಾನಿ ಮೋದಿಯವರು ಭೇಟಿ ಕೊಟ್ಟಿದ್ದಾರೆ. ಇದೇ ಮೊದಲೇನಲ್ಲ, ಈ ಹಿಂದೆನೂ ಕೂಡ ಹೋಗಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಶ್ರೀಲಂಕಾದಿಂದ ನೇರವಾಗಿ ಅವರು ಬಂದಿದ್ದಾರೆ. ಅವ್ರಿಗೊಂದು ಆಸೆ ಇತ್ತಂತೆ, ಈ ರಾಮಸೇತು ಅದನ್ನು ಶ್ರೀಲಂಕಾದಿಂದ ಬರಬೇಕಾದ್ರೆ ಏರಿಯಲ್ ವ್ಯೂ ನೋಡಬೇಕು ಅಂತ. ಅದು ಕೂಡ ಇವತ್ತು ಈಡೇರಿದೆ. ಅವ್ರು ಶ್ರೀಲಂಕಾದಿಂದ ಬರಬೇಕಾದ್ರೇ ರಾಮಸೇತುವನ್ನು ನೋಡಿಕೊಂಡು ಬಂದಿದ್ದಾರೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಓಕೆ, ಈಗ ತಮಿಳುನಾಡಿಗೆ ಒಂದು ಕಿರೀಟ ಅಂತಲೇ ಹೇಳ್ಬೋದು ಈ ವರ್ಟಿಕಲ್ ಲಿಫ್ಟ್ ಬ್ರಿಡ್ಜ್. 550 ಕೋಟಿ ಕೊಟ್ಟಿರೋದು ಸೆಂಟ್ರಲ್ ಗೌರ್ಮೆಂಟು. ಜೊತೆಗೆ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಇವತ್ತು ಮೋದಿಯವರು ಚಾಲನೆ ಕೊಟ್ಟಿದ್ದಾರೆ. ಬಟ್ ಇದು ಯಾವುದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನೋ ಹಾಗೆ ತಮಿಳುನಾಡು ಸಿಎಂ ನಡ್ಕೊಂಡಿರೋದು ಎಷ್ಟರ ಮಟ್ಟಕ್ಕೆ ಸರಿ ಅಂತ? ಅರವಿಂದ್, ಇಲ್ಲಿ ಒಂದು ಗಮನಿಸಬೇಕಾದಂತ ಸಂಗತಿ ಏನು ಅಂದ್ರೆ, ಮುಂದಿನ ವರ್ಷ ತಮಿಳುನಾಡಿನಲ್ಲಿ ವಿಧಾನಸಭೆ ಚುನಾವಣೆ ಇದೆ. ಸೊ ಹೀಗಾಗಿ ಕೇಂದ್ರ ಸರ್ಕಾರ ಸಾಕಷ್ಟು ಯೋಜನೆಗಳನ್ನ ತಮಿಳುನಾಡಿಗೆ ಕೊಡುವಂತ ಕೆಲಸವನ್ನ ಒಂದ್ ಕಡೆ ಮಾಡ್ತಾ ಇದ್ರೆ, ಅದನ್ನ ಪ್ರತಿ ಹಂತದಲ್ಲೂ ಕೂಡ ವಿರೋಧಿಸುವಂತ ಕೆಲಸವನ್ನ ಈಗ ಡಿಎಂಕೆ ಸರ್ಕಾರ ಮಾಡ್ತಾ ಇದೆ. ಯಾಕಂದ್ರೆ ಚುನಾವಣೆ ದೃಷ್ಟಿಯಿಂದ ಬಿಜೆಪಿಯನ್ನ ಎದುರಿಸುವಂತಹ ಸ್ಟ್ರಾಟಜಿಯ ಭಾಗವೂ ಕೂಡ ಇದಾಗಿರುವಂತದ್ದು. ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ರಾಮೇಶ್ವರಂಕ್ಕೆ ಭೇಟಿ ಕೊಟ್ಟಿದ್ರು. ಅಲ್ಲಿ ವರ್ಟಿಕಲ್ ಬ್ರಿಡ್ಜ್ ಅನ್ನ ಕೂಡ, ಲಿಫ್ಟ್ ಬ್ರಿಡ್ಜ್ ಅನ್ನ ಕೂಡ ಅಲ್ಲಿ ಉದ್ಘಾಟಿಸುವಂತ ಕೆಲಸವನ್ನ ಕೂಡ ಮಾಡಿದ್ರು. ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಅವರನ್ನ ರಿಸೀವ್ ಮಾಡ್ಕೊಳ್ಳಕ್ಕೆ ಡಿಎಂಕೆ ನಾಯಕ ಮತ್ತೆ ಸಿಎಂ ಕೂಡ ಆಗಿರುವಂತ ಸ್ಟಾಲಿನ್ ಅವರು ಹೋಗ್ಬೇಕಾಗಿತ್ತು. ಆದ್ರೆ ಅದನ್ನ ಸ್ಕಿಪ್ ಮಾಡುವಂತ ಕೆಲಸವನ್ನ ಕೂಡ ಮಾಡಿರುವಂತದ್ದು. ಆ ಮೂಲಕ ತಮ್ಮ ವಿರೋಧವನ್ನ ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಇತ್ತೀಚೆಗೆ ಕೇಂದ್ರ ಸರ್ಕಾರದ ವಿರುದ್ಧ ಅವರು ಸಾಕಷ್ಟು ಆರೋಪಗಳನ್ನ ಮಾಡಿದ್ರು. ಮುಖ್ಯವಾಗಿ ಹಿಂದಿ ಭಾಷೆಯ ಏರಿಕೆ ಆಗಿರ್ಬೋದು, ಅದರ ಜೊತೆಗೆ ಡಿಲಿಮಿಟೇಷನ್ ಮಾಡುವಂತ ಸಂದರ್ಭದಲ್ಲಿ ತಮಿಳುನಾಡಿನ ಲೋಕಸಭೆ ಕ್ಷೇತ್ರಗಳನ್ನ ಕಡಿಮೆ ಮಾಡಬಹುದು ಅನ್ನುವಂತ ಆತಂಕವನ್ನ ಕೂಡ ವ್ಯಕ್ತಪಡಿಸಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಕೂಡ ನಡೆದಿದ್ವು, ಆರೋಪ ಪ್ರತ್ಯಾರೋಪಗಳು ಕೂಡ ನಡೆದಿದ್ವು. ಸೊ ಇದರ ಬೆನ್ನಲ್ಲೇ ಈಗ ಹೋಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಅವರು ಕೂಡ ತಮ್ಮ ಸಾಂಕೇತಿಕವಾದಂತ ವಿರೋಧವನ್ನ ಇಲ್ಲಿ ತೋರಿಸುವಂತ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ. ಆದ್ರೆ ರಾಜಕೀಯ ಕಾರ್ಯಕ್ರಮಗಳಿಗೆ ಸರಿ, ಆದರೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಬಂದಂತ ಸಂದರ್ಭದಲ್ಲಿ ಒಬ್ಬ ಪ್ರಧಾನಮಂತ್ರಿಯನ್ನ ರಿಸೀವ್ ಮಾಡ್ಕೋಬೇಕಾಗಿತ್ತು ಅನ್ನುವಂಥದ್ದು ಕೂಡ ಈಗ ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇರುವಂತದ್ದು. ಆದಾಗ್ಯೂ ಕೂಡ ಈಗಾಗಲೇ ಪ್ರಧಾನಮಂತ್ರಿಯವರು ಸೇತುವೆಯನ್ನ ಉದ್ಘಾಟನೆ ಮಾಡಿ ಈಗ ಸಾರ್ವಜನಿಕರನ್ನ ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಮುಖ್ಯವಾಗಿ ನಿರ್ಧಾರ ಮಾಡಬೇಕಾಗಿರೋದು ತಮಿಳುನಾಡಿನ ಜನ. ಸ್ಟಾಲಿನ್ ಮಾಡಿದ್ದು ಸರಿ ಅಂತಂದರೆ ಸರಿ, ತಪ್ಪು ಅವ್ರು ಮಾಡಿದ್ದು ಅಂತಂದರೆ ಇಲ್ಲ. ಅದೆಲ್ಲ ರಿಸಲ್ಟ್ ನಿಮಗೆ ಎಲೆಕ್ಷನಲ್ಲಿ ಗೊತ್ತಾಗುತ್ತೆ ಅಷ್ಟೇ.